ಗೀತಾ ಮಹಾತ್ಮೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಪ್ರತಿಯೊಬ್ಬ ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಆತನ ಮನಸ್ಸೇ ಕಾರಣ. ಮನಸ್ಸೆಂಬುದು ಬಂಧುವೂ ಹೌದು, ಅದೇ ಮನಸ್ಸು ಶತ್ರುವೂ ಹೌದು. ಪ್ರತಿಯೊಬ್ಬ ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕೇ ಹೊರತು ತನ್ನನ್ನು ತಾನು ಕುಗ್ಗಿಸಿಕೊಳ್ಳಬಾರದು ಎಂಬ ಸಂದೇಶ ಗೀತೆಯ 6ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿದೆ. ಇಂದ್ರಿಯಾಸಕ್ತಿಯಲ್ಲಿ ಮುಳುಗಿದ ಮನಸ್ಸು ಪ್ರಾಪಂಚಿಕವಾದ ಬಂಧನಕ್ಕೆ ಕಾರಣ. ವಿಷಯೇಂದ್ರಿಯಗಳಿಂದ ಮುಕ್ತವಾದ ಮನಸ್ಸು ಮುಕ್ತಿಪಥಕ್ಕೆ ತೋರಣ. ಸದಾ ಕೃಷ್ಣನಲ್ಲಿ ತೊಡಗಿರುವ ಮನಸ್ಸು ಪರಮಾನಂದಕ್ಕೆ ರಹದಾರಿ. ನಮ್ಮ ಯಶಸ್ಸು ನಮ್ಮ ಕೈಲಿದೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗಾಗಿ ಮನಸ್ಸಿನಲ್ಲಿರುವ ಹೀನಗುಣ ಸ್ವಭಾವಗಳನ್ನು ಬದಿಗಿಟ್ಟು ಮನಸ್ಸಿನ ಉಗ್ರಾಣದಲ್ಲಿ ಸುಪ್ತವಾಗಿರುವ ಪವಿತ್ರವಾದ ಶಕ್ತಿ ಸಾಮರ್ಥ್ಯಗಳನ್ನು ನಾವೇ ಮೇಲೆತ್ತಬೇಕು. ಅಂದರೆ ಅವುಗಳ ಮೇಲೆ ಜ್ಞಾನದ ಬೆಳಕನ್ನು ಚೆಲ್ಲಬೇಕು. ಹಾಗಾದಾಗ ಮಾತ್ರವೇ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳಲು ಸಾಧ್ಯ. ಆಹಾರ ಪದಾರ್ಥಗಳು ಕಣ್ಣ ಮುಂದೆ ಇದ್ದ ಮಾತ್ರಕ್ಕೆ ಹಸಿವು ಕಡಿಮೆಯಾಗದು. ಸಂಸ್ಕಾರಗೊಳಿಸಿದ ಆಹಾರ ವಸ್ತುಗಳನ್ನು ಸೇವಿಸಿದಾಗಲೇ ಹಸಿವು ನೀಗಲು ಸಾಧ್ಯ. ಅಂತೆಯೇ ಈಜು ಕಲಿಯಬೇಕೆಂಬ ಹಂಬಲವಿರುವ ವ್ಯಕ್ತಿ ನೀರಿಗೆ ಇಳಿಯಲೇಬೇಕು. ಕೆರೆಯ ದಂಡೆಯ ಮೇಲೆ ನಿಂತು ಯಾರು ಎಷ್ಟೇ ಈಜುವ ಬಗ್ಗೆ ವಿವರಿಸಿದರೂ ಜ್ಞಾನ ಸಂಪಾದಿಸಿದರೂ ಆ ವಿದ್ಯೆ ಕರಗತವಾಗದು. ನೀರಿಗಿಳಿದು ಈಜಲೇಬೇಕು. ವಿದ್ಯೆಯನ್ನು ಕಲಿಸಿ ಮಾರ್ಗದರ್ಶನ ಮಾಡುವವನು ಗುರು. ಅದನ್ನು ಪರಿಸ್ಥಿತಿಗೆ ತಕ್ಕಂತೆ ಸಂದರ್ಭಾನುಸಾರ ಅಳವಡಿಸಿಕೊಂಡು ಉತ್ತಮ ಜೀವನ ನಡೆಸುವ ಚಾಕಚಕ್ಯತೆ, ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು. ಉತ್ತಮ ನಡೆನುಡಿಗಳಿಂದ ವರ್ತಮಾನದ ಬದುಕನ್ನು ಸ್ವರ್ಗವಾಗಿಸಲು ಪ್ರತಿಯೊಬ್ಬನಿಗೂ ಸಾಧ್ಯವಿದೆ. ನಮ್ಮಲ್ಲಿ ಆತ್ಮಶ್ರದ್ಧೆ ಇರಬೇಕು. ಅದನ್ನು ಉತ್ತಮ ಆಲೋಚನೆಗಳಿಂದ ಉದ್ದೀಪನಗೊಳಿಸಿ ಬದುಕನ್ನು ಅರ್ಥಪೂರ್ಣಗೊಳಿಸಬೇಕು ಎಂದು ಸಾರುವ ಮೂಲಕ ಶ್ರೀಕೃಷ್ಣನು ಮಾನವ ಕೋಟಿಯ ಆತ್ಮೋದ್ಧಾರಕ್ಕಾಗಿ ಅರ್ಜುನನನ್ನು ನಿಮಿತ್ತವಾಗಿಸಿ ನಮಗೆಲ್ಲರಿಗೂ ಗೀತಾಮೃತವೆಂಬ ಸಂಜೀವಿನಿಯನ್ನು ಅನುಗ್ರಹಿಸಿದ್ದಾನೆ. ಹರಿ ಓಂ.